ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೇ ವಿಶ್ವಾಸಿಸುವವರು ಧನ್ಯರು. ಪ್ರಿಯರೇ, ಇಂದು ಧರ್ಮಸಭೆ ಸಂತ ತೋಮರವರ ಡೌಟಿಂಗ್ ಥಾಮಸ್ ಎಂದು ಕರೆಯಲ್ಪಡುವ ಯೇಸು ಕ್ರಿಸ್ತರ ಅಪೋಸ್ತಲರಲ್ಲಿ ಒಬ್ಬನಾದ ಸಂತ ತೋಮರ ಹಬ್ಬವನ್ನು ಆಚರಿಸುತ್ತದೆ. ಯೇಸು ಕ್ರಿಸ್ತರ ರಾಯಭಾರಿಯಾಗಿ ಭಾರತದಲ್ಲಿ ಶುಭ ಸಂದೇಶ ಸಾರಿದ ಅಪೋಸ್ತಲನಾಗಿದ್ದಾರೆ ಸಂತ ತೋಮರು. ಇಲ್ಲಿ ಧರ್ಮಸಭೆ ಸ್ಥಾಪಿಸಲು ಅವರು ಕಾರಣರಾದರು. ಹಿಂದೊಮ್ಮೆ ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಸಂದೇಹಪಟ್ಟರು. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದಾಗ ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನಿಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂಬುದಾಗಿ ಅವರು ಅಲ್ಲಿ ಹೇಳ್ತಾರೆ. 8 ದಿನ ನಂತರ ಪುನರುತ್ಥಾನರಾದ ಯೇಸು ಅವರ ನಡುವೆ ಬಂದಾಗ, ಇಗೋ ನೋಡು ಎಂದು ತಮ್ಮ ಕೈಗಳನ್ನು ಪಕ್ಕೆಯಲ್ಲಿದ್ದ ಗಾಯಗಳನ್ನು ಮುಟ್ಟಲು ಆ ಸಂತ ತೋಮರಿಗೆ ತಿಳಿಸಿದಾಗ, ವಿಶ್ವಾಸ ರಹಿತನಾಗಬೇಡ, ವಿಶ್ವಾಸಿಸು ಎಂದು ಯೇಸುಸ್ವಾಮಿ ಕರೆ ಕೊಟ್ಟಾಗ ಸಂತ ತೋಮ ತನ್ನ ವಿಶ್ವಾಸವನ್ನು ಪ್ರಕಟಿಸಿ ಹೇಳ್ತಾನೆ, ನನ್ನ ಪ್ರಭುವೇ, ನನ್ನ ದೇವರೇ. ನಿಜವಾಗಿ ಯೇಸು ಕ್ರಿಸ್ತರೇ ಪ್ರಭು ಆಗಿದ್ದಾರೆ, ಯೇಸು ಕ್ರಿಸ್ತರೇ ದೇವರಾಗಿದ್ದಾರೆ ಎಂಬ ಸತ್ಯವನ್ನು ಮನದಟ್ಟಾಗಿಸಿ ಅದನ್ನು ಒಪ್ಪಿಕೊಳ್ತಾನೆ. ಯೇಸು ಅವರಿಗೆ, ನನ್ನನ್ನು ನೀನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂಬುದಾಗಿ ತಿಳಿಸುತ್ತಾರೆ. ಹೌದು ಪ್ರಿಯರೇ, ಹಿಂದೊಮ್ಮೆ ನಾವು ಕೂಡ ಯೇಸುವಲ್ಲಿ ವಿಶ್ವಾಸ ನಮಗೂ ಇದ್ದಿಲ್ಲ. ನಾವು ಇವತ್ತು ಶುಭ ಸಂದೇಶ ಆಲಿಸಿ ನಮಗೂ ವಿಶ್ವಾಸ ಬಂದಿದೆ. ಖಂಡಿತ ನಾವು ಯೇಸುವನ್ನು ಕಂಡಿಲ್ಲ, ಆದರೂ ವಿಶ್ವಾಸಿಸುತ್ತೇವೆ. ಯೇಸುವನ್ನು ವಿಶ್ವಾಸಿಸುವುದರ ಲಾಭ ಏನಂತೇಳಿದರೆ ಎಲ್ಲ ರೀತಿಯ ಲಾಭ ನಮಗಿದೆ ಪ್ರಿಯರೇ. ಅತಿ ಶ್ರೇಷ್ಠವಾದ ಉನ್ನತವಾದ ಸ್ಥಾನ ನಮಗಿದೆ ಪ್ರಿಯರೇ. ಇನ್ನೊಮ್ಮೆ ನಾವು ಪರಕೀಯರು, ಪರದೇಶಿಗಳಾಗಿದ್ದೆವು. ಅನ್ಯ ಜನರಾದ ನಮ್ಮೆಲ್ಲರನ್ನು ಇವತ್ತು ಯೇಸು ಕ್ರಿಸ್ತರು ದೇವ ಮಂದಿರಗಳಾಗಿ ಮಾರ್ಪಡಿಸಿದ್ದಾರೆ. ಇವತ್ತು ನಾವು ಸಿಟಿಸನ್ಸ್ ಆಫ್ ಹೆವೆನ್, ಯೇಸು ಕ್ರಿಸ್ತರ ಆ ದೇವ ಜನರೊಂದಿಗೆ, ಎಲ್ಲ ದೇವ ಜನರೊಂದಿಗೆ ಸಹಜೀವಿಗಳಾಗಿದ್ದೇವೆ. ಸಿಟಿಸನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವೆನ್. ನಾವು ಇವತ್ತು ಯಾರಾಗಿದ್ದೇವೆ? ಎಫೆಸದವರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳ್ತಾರೆ, ವಿ ಆರ್ ದ ಮೆಂಬರ್ಸ್ ಆಫ್ ದ ಹೌಸ್ ಹೋಲ್ಡ್ ಆಫ್ ಗಾಡ್. ನಾವು ಯೇಸು ಕ್ರಿಸ್ತರಲ್ಲಿ ಯಾರಾಗಿದ್ದೇವೆ? ಮೆಂಬರ್ಸ್ ಆಫ್ ದ ಹೌಸ್ ಹೋಲ್ಡ್ ಆಫ್ ಗಾಡ್, ದೇವರ ಮನೆತನದವರಾಗಿದ್ದೇವೆ. ಇವತ್ತು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರುವ ಒಂದು ಆಶೀರ್ವಾದವಾಗಿದೆ, ಫಲವಾಗಿದೆ ಪ್ರಿಯರೇ. ನಮಗೆ ಉಚಿತವಾಗಿ ಇವತ್ತು ಗಂಡು ಹೆಣ್ಣು, ದಾಸ ದನಿ, ಯಹೂದ್ಯನಲ್ಲದವ ಎಂಬ ಒಂದು ಭಿನ್ನ ಭೇದವಿಲ್ಲದೆ ನಮ್ಮನ್ನೆಲ್ಲರನ್ನು ಸ್ವರ್ಗದ ಮಕ್ಕಳಾಗಿಸಿದ್ದಾರೆ. ನಮ್ಮನ್ನು ದೇವರ ಜನರ ಜೊತೆಗೆ ಒಂದಾಗಿಸಿದ್ದಾರೆ. ಆ ಅನ್ಯೋನ್ಯತೆಗೆ ಕಾರಣ ಕ್ರಿಸ್ತ ಯೇಸುವಾಗಿದ್ದಾರೆ. ಪ್ರಿಯರೇ, ಈ ಸತ್ಯವನ್ನು ಸಂತ ತೋಮರು ಭಾರತದಲ್ಲಿ ಹಂಚಿದ್ರು ಮತ್ತು ಇವತ್ತು ನಾವು ಅನೇಕರು ಕ್ರೈಸ್ತ ವಿಶ್ವಾಸಿಗಳಾಗಿದ್ದೇವೆ. ಈ ಸತ್ಯ ಅರಿಯದೇ ಇರುವ ಹಲವರು ಇಲ್ಲಿ ದೇಶದಲ್ಲಿ ಇದ್ದಾರೆ. ಎಷ್ಟೋ ಕೋಟಿ ಜನರಿದ್ದಾರೆ. ಅವರಿಗೂ ಈ ಸತ್ಯ ಮನವರಿಕೆ ಆಗಬೇಕು, ಈ ಶುಭ ಸಂದೇಶ ಸಾರಲ್ಪಡಬೇಕು. ಅದಕ್ಕಾಗಿ ಪ್ರಾರ್ಥಿಸೋಣ. ಆ ಅಭಿಷೇಕದಿಂದ ತುಂಬಲ್ಪಟ್ಟು ನಾವು ಕೂಡ ಶುಭ ಸಂದೇಶ ಸಾರುವ ರಾಯಭಾರಿಗಳಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.